ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರಗಳು. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಲ್ಲ ಕಡೆ ಸ್ಕೂಲ್ಗಳು ಸ್ಟಾರ್ಟ್ ಆಗಿವೆ ನೋಡ್ರಿ. ನಾವು ಸಣ್ಣ ಮಕ್ಕಳ ಜೊತೆ ಹೇಗೆ ಮಾತಾಡಬೇಕು ಕನ್ನಡದಲ್ಲಿ ಮತ್ತು ಮರಾಠಿಯಲ್ಲಿ, ಈಗ ಶಾಲೆಗೆ ಕಳಿಸೋವಾಗ ನಾವು ಹುಡುಗರ ಜೊತೆ ಹೇಗೆ ಮಾತಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ರೀ. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ವಾಕ್ಯಗಳನ್ನು ನೋಡೋಣ ರೀ. ಮೊದಲನೇದಾಗಿ ರೀ ಕನ್ನಡ ಮರಾಠಿ. ಮೊದಲನೇದು ವಾಕ್ಯ ನೋಡ್ರಿ, ಬೇಗನೆ ಏಳು ಶಾಲೆಗೆ ಹೋಗುತ್ತಿದೆ. ನಾವು ಸಾಮಾನ್ಯವಾಗಿ ಇವತ್ತಿನ ಹುಡುಗರಿಗೆಲ್ಲ ಎಬ್ಬಿಸಬೇಕಾಗ್ತದೆ, ತಾವಾಗೇನು ಹೇಳೋದಿಲ್ಲ ಹುಡುಗರ. ಮೊಬೈಲ್ ನೋಡೋದು ಇದು ಮಾಡೋದು ಹೀಗೆ ಮಾಡ್ತಿರ್ತಾವೆ ನೋಡ್ರಿ ಈಗಿನ ಹುಡುಗರ. ಅದಕ್ಕಾಗಿ ನಾವು ಬೇಗನೆ ಏಳು ಶಾಲೆಗೆ ಹೋಗುವುದಿದೆ ಅಂತ ನಾವು ಹುಡುಗರನ್ನ ಎಬ್ಬಿಸ್ತಿರ್ತೀವಿ ನೋಡ್ರಿ. ಅದನ್ನೇ ಮರಾಠಿ ಹೇಳ್ಬೇಕ್ರಿ, ಲवकर उठ शाळेला जायचं आहे. लवकर उठ शाळेला जायचं आहे. ಆಮೇಲೆ ನೆಕ್ಸ್ಟ್ ರೀ ಸ್ನಾನ ಮಾಡಿಸುತ್ತೇನೆ ಬಾ. ಎದ್ದು ಕೂಡಲೇ ರೀ ಸ್ಕೂಲ್ಗೆ ಹೋಗೋದಿರ್ತದೆ, ನಿನಗೆ ಸ್ನಾನ ಲೇಟ್ ಆಗ್ತದೆ, ಸ್ನಾನ ಮಾಡಿಸ್ತೀನಿ ಬಾ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವು. ಸ್ನಾನ ಮಾಡಿಸುತ್ತೇನೆ ಬಾ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಅಂಗುಳು घालतो ये. ಅಂಗುಳು घालतो ये. ಆಮೇಲೆ ನೆಕ್ಸ್ಟ್ ರೀ ಬಟ್ಟೆ ಹಾಕುತ್ತೇನೆ ಬಾ. ಈಗ ಸಾಮಾನ್ಯವಾಗಿ ಸ್ನಾನ ಮಾಡಿಸಿ ಕೂಡಲೇ ಬಟ್ಟೆ ಅಂತ ಹಾಕಬೇಕು ನೋಡ್ರಿ. ಬಟ್ಟೆ ಹಾಕುತ್ತೇನೆ ಬಾ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ ನಾವು. ಅದನ್ನು ಮರಾಠಿ ಹೇಳ್ಬೇಕ್ರಿ, ಕಪಡೆ घालतो ये. ಕಪಡೆ घालतो ये. ಆಮೇಲೆ ನೆಕ್ಸ್ಟ್ ರೀ ನಾಷ್ಟಾ ಅಥವಾ ತಿಂಡಿ. ನಾಷ್ಟಕ್ಕೆ ಏನಂತಾರೆ ಕನ್ನಡದಾಗ ತಿಂಡಿ ಅಂತಾರೆ ನೋಡ್ರಿ. ನಾಷ್ಟಾ ಅಥವಾ ತಿಂಡಿ ಏನು ಬೇಕು ಅಥವಾ ಏನು ಮಾಡಲಿ, ಏನು ಬೇಕು ನಿಂಗೆ ಅಂತ ಕೇಳ್ತಿರ್ತೀವಿ ನೋಡ್ರಿ ಕನ್ನಡದಲ್ಲಿ. ನಾಷ್ಟಾ ಏನು ಬೇಕು ಅಂತ ಕನ್ನಡದಲ್ಲಿ ಕೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ನಾಷ್ಟಾಲ ಕಾಯಿ ಪಾಹಿಜೆ. ಅಂದ್ರೆ ನಿನಗೆ ನಾಷ್ಟಾ ಅದನ್ನು ನಾಷ್ಟಾಲ ಕಾಯಿ ಪಾಹಿಜೆ. ಆಮೇಲೆ ನೆಕ್ಸ್ಟ್ ರೀ ಡಬ್ಬಿಗೆ ಚಪಾತಿ ಮತ್ತು ಬಾಜಿ ಮಾಡುತ್ತೀನಿ. ನೀನು ಡಬ್ಬಿ ಕಟ್ಟುವುದಕ್ಕೆ ಚಪಾತಿ ಮತ್ತು ಬಾಜಿ ಮಾಡುತ್ತೇನೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ಇಂಥದ್ದೆಲ್ಲ ತರುಗೊಡೋಲ್ಲ ನೋಡ್ರಿ. ಚಪಾತಿ ಅಥವಾ ರೊಟ್ಟಿ ಇದೇ ಬೇಕು ಇದೇ ಬೇಕು ಹುಡುಗರಿಗೆ ತಿನ್ನೋದಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅದಕ್ಕಾಗಿ ಡಬ್ಬಿಗೆ ಚಪಾತಿ ಮತ್ತು ಭಾಜಿ ಮಾಡುತ್ತೇನೆ ಅಂತ ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕಾದ್ರೆ ಡಬ್ಬಾಲ ಚಪಾತಿ आणि भाजी करतो. ಡಬ್ಬಾಲ ಚಪಾತಿ आणि भाजी करतो. ಆಮೇಲೆ ನೆಕ್ಸ್ಟ್ ರೀ ಬೇಗನೆ ತಯಾರಾಗು, ಬಸ್ಸು ಬರ್ತದೆ. ಬೇಗನೆ ತಯಾರಾಗು, ನಿನ್ನ ಬಸ್ ಬರ್ತದೆ ಅಂತ ಹೇಳ್ತಿರ್ತೀವಿ ನೋಡ್ರಿ ಕನ್ನಡದಲ್ಲಿ ನಾವು. ಬೇಗನೆ ತಯಾರಾಗು, ಬಸ್ಸು ಬರುತ್ತದೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಲवकर तयार हो बस येते. लवकर तयार हो बस येते. ಆಮೇಲೆ ನೆಕ್ಸ್ಟ್ ರೀ ಚಹಾ ಕುಡಿಬಾ. ಚಹಾ ತಯಾರಾಗಿದೆ, ಚಹಾ ಕುಡಿಬಾ ಅಂತ ಕರಿತಿರ್ತೀವಿ ನೋಡ್ರಿ. ಅದನ್ನೇ ಮರಾಠಿ ಹೇಳ್ಬೇಕ್ರಿ, ಚಹಾ ಪಿ ಎ. ಚಹಾ ಪಿ ಎ. ಆಮೇಲೆ ನೆಕ್ಸ್ಟ್ ರೀ ತಲೆ ಹಿಕ್ಕುತ್ತೇನೆ ಬಾ. ಈ ಸಣ್ಣ ಸಣ್ಣ ಮಕ್ಕಳನ್ನ ತಲೆ ಹಿಕ್ಕೋಕೆ ಬರಲ್ಲ ನೋಡ್ರಿ ಅವಕ್ಕೆ. ತಲೆ ಹಿಕ್ಕುತ್ತೇನೆ ಬಾ ಅಂತ ಕನ್ನಡದಲ್ಲಿ ಹೇಳ್ತೀರಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಕೇಸ್ ವಿಚಾರ್ತೋ ಎ. ಕೇಸ್ ವಿಚಾರ್ತೋ ಎ. ಆಮೇಲೆ ನೆಕ್ಸ್ಟ್ ರೀ ಬಸ್ಸಿನ ತನಕ ಬಿಡುತ್ತೇನೆ ಬಾ. ನಿನಗೆ ತಯಾರು ಮಾಡಿ ನಾನು ಬಸ್ಸಿನ ತನಕ ನಿನ್ಗೆ ಓದಿ ಬಿಡ್ತೀನಿ ಬಾ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವು. ಅದನ್ನೇ ಮರಾಠಿ. ಈಗ ಪ್ರತಿಯೊಬ್ಬರೆಲ್ಲ ಬಸ್ ಸೇವೆ ಹೋಗೋದಿಲ್ಲ ನೋಡ್ರಿ ಹುಡುಗರು ಶಾಲೆಗೆ. ಅದಕ್ಕಾಗಿ ನಾನು ನಿನ್ನ ಬಸ್ಸಿನ ತನಕ ಬಿಡ್ತೀನಿ, ಅಲ್ಲಿ ತನಕ ಹೋಗ್ಬೇಕ್ರಿ, ಮತ್ತು ಬಿಡಾಕೆ ಹೋಗ್ಬೇಕ್ರಿ ಅವ್ರನ್ನ. ನೀನು ಬಸ್ಸಿನ ತನಕ ಬಿಡುತ್ತೇನೆ ಬಾ ಅಂತ ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ. ಅದಕ್ಕೆ ಮರಾಠಿ ಏನ್ಬೇಕಾರೆ ಬಸ್ ಪರ್ಯಂತ ಸೋಡ್ತೋ ಎ. ಬಸ್ ಪರ್ಯಂತ ಸೋಡ್ತೋ ಎ. ಆಮೇಲೆ ನೆಕ್ಸ್ಟ್ ರೀ ಲಾಸ್ಟ್ನೇದು ನೋಡ್ರಿ, ಬಸ್ನಲ್ಲಿ ಏರುವಾಗಿ ಸಾವಕಾಶವಾಗಿ ಇರು. ಈಗ ನಾವು ಸ್ಕೂಲ್ ಬಸ್ ಬಂದಾಗ ರೀ ನಾವು ಹುಡುಗರ್ನ ಹಂಗೆ ಬಿಡಬೇಡ್ರಿ. ಯಾಕೆ ಬಿಡಬಾರ್ದು? ಈಗ ಹುಡುಗರದ ಏರುವಾಗದ ಬ್ಯಾಗ್ಗಳೆಲ್ಲ ಬಸ್ಸಿನ ಬಾಗಿಲು ಒಡ್ಗಾಸ್ತವ ಮಾಡ್ತೇವೆ ರೀ, ಅವು ಸರಿಯಾಗಿ ನೋಡೋದಿಲ್ಲ ನೋಡ್ರಿ. ಅದಕ್ಕಾಗಿ ನಾವು ಹೋಗಿ ಪಾಲಕರಿದ್ದವ್ರು ಹೋಗಿರಿ ಅಲ್ಲಿ ಬಸ್ಸಿನಲ್ಲಿ ಏರಿಸಿ ಬರ್ಬೇಕ್ರಿ ದಿನಾಲು. ಅದಕ್ಕಾಗಿ ನಾನು ಬಸ್ಸಿನಲ್ಲಿ ಏರುವಾಗ ಸಾವಕಾಶ ಏರು ಅಂತ ಹುಡುಗರಿಗೆ ಹೇಳ್ತೀವಿ ನೋಡ್ರಿ ಕನ್ನಡದಲ್ಲಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಬಸ್ ಮದೆ ಚಡ್ತಾನ ಹಳು ಚಡ್. ಬಸ್ ಮದೆ ಚಡ್ತಾನ ಹಳು ಚಡ್ ಅಂದ್ರೆ ಬಸ್ ಮದೆ ಏರುವಾಗ ಸಾವಕಾಶಾಗಿ ಏರು ಅಂತ ಕನ್ನಡದ ಹೇಳ್ತೀವಿ ನೋಡ್ರಿ. ಅದನ್ನು ಮರಾಠಿಗೆ ಬಸ್ ಮದೆ ಚಡ್ತಾನ ಹಳು ಚಡ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ. ಮತ್ತು ಏನಾದರೂ ತಪ್ಪು ತಿಳಿಯಾದ್ರೆ ಕ್ಷಮೆ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.